ಇಲ್ಲಿ ಪೈಪ್ ಇದೆ ಮೇಡಮ್. ಅದು ರೇಡಿಯೇಷನ್ ಕೊಟ್ಟಿದ್ದಾರಲ್ಲ, ಒಂದು ನರ ಏನೋ ವೀಕ್ ಆಗಿದೆ ಅಂತೆ. ಈ ಥರ ಪುನರ್ಜನ್ ಹಾಸ್ಪಿಟಲ್ ಅಂತ ಗೊತ್ತಾಯ್ತು. ಇದು ಡಿಸೀಸ್ ನೆಕ್ಸ್ಟ್ ಬೇರೆ ಜಾಗಕ್ಕೆ ಸ್ಪ್ರೆಡ್ ಆಗದಂಗೆ ನೋಡ್ಕೊಂತಾರ ಅಂತ ಗೊತ್ತಾಯ್ತು. ಸ್ವಲ್ಪ ವೇಟ್ ಜಾಸ್ತಿ ಆಗಿದೆ, ಸ್ವಲ್ಪ ಕೆಮ್ಮು ಅದು ಸ್ವಲ್ಪ ಕಡಿಮೆ ಆಗಿದೆ, ಉಸಿರಾಟದೇನು ತೊಂದರೆ ಆಗ್ತಾ ಇಲ್ಲ. ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದೀನಿ. 60% ಚೆನ್ನಾಗಾಗಿದೆ ಅಂತ ನನಗೆ ಅನ್ಸುತ್ತೆ. ನನ್ನ ಹೆಸರು ಶ್ರೀಬಸಪ್ಪ ಅಂತ ಹೇಳಿ. ನಾವು ವಿಜಯನಗರ ಡಿಸ್ಟಿಕ್ ಅಗ್ರಿಬೊಮ್ಮನಹಳ್ಳಿ ತಾಲೂಕು. ನಮಗೆ 46 ವರ್ಷ. ಇವಾಗ ಒಂದು 8 ತಿಂಗಳ ಹಿಂದೆ ಹುಬ್ಳಿಯಲ್ಲಿ ಸ್ಕ್ಯಾನ್ ಮಾಡಿಸಿದ್ವಿ. ಗಂಟ್ಲು ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು. ಅಲ್ಲಿಂದ ರಿಪೋರ್ಟ್ ಮಾಡಿದ್ರು ಬೇರೆ ಡಾಕ್ಟರ್ಗೆ. ಅಲ್ಲಿ ಯಾಕೆ ನಮ್ಗೆ ಸರಿ ಬರ್ಲಿಲ್ಲ. ಮತ್ತೆ ಮಂಗಳೂರಿಗೆ ಹೋಗಿದ್ವಿ. ಅಲ್ಲಿ 30 ರೇಡಿಯೇಷನ್, 4 ಕೀಮೋ ಥೆರಪಿ ಮುಗಿದಿದೆ. ಮತ್ತೆ ಇಲ್ಲಿ ಯೂಟ್ಯೂಬ್ನಾಗ ಅದ್ರೊಳಗೆ ನೋಡ್ಕೊಂಡು ಇಲ್ಲಿ ಮೆಡಿಸಿನ್ ಚೆನ್ನಾಗೈತೆ ಅಂತ ಹೇಳಿದ್ರು. ಫಸ್ಟ್ ಟೈಮ್ ಮೆಡಿಸಿನ್ ತಗೊಂಡಿದ್ವಿ. ಸ್ವಲ್ಪ ಚೆನ್ನಾಗಿ ಅನಿಸ್ತೈತೆ. ಅದಕ್ಕೋಸ್ಕರ ಸೆಕೆಂಡ್ ಟೈಮ್ ಬಂದಿದ್ವಿ. ಈಗ ಉಸಿರಾಟ ತೊಂದರೆ ಆಗ್ತೈತೆ ಅಂತ ಹೋಗಿದ್ರು ಫಸ್ಟ್. ಅಲ್ಲಿದ ಆಮೇಲೆ ಓಪನ್ ಆಗಿ ಪೈಪ್ ಹಾಕಿ ಇದ್ ಮಾಡಿದ್ರು, ಉಸಿರಾಟ ಕ್ಲಿಯರ್ ಮಾಡಿದ್ರು. ಆಮೇಲೆ ಚೆಕ್ ಮಾಡಿ ಶಾಂಪಲ್ ತೆಗೆಸಿದಾಗ ಕ್ಯಾನ್ಸರ್ ಅಂತ ಗೊತ್ತಾಯ್ತು. ನಾನು ವೃತ್ತಿಯಲ್ಲಿ ಲಾರಿ ಡ್ರೈವರ್, ಹಂಗಾಗಿ ಕುಡಿದ ಚಟನೂ ಇತ್ತು. ಗುಟ್ಕಾ ಕೂಡ ನೈಟ್ ನಿದ್ದಿಗಿಡಕ ಗುಟ್ಕಾ ಕೂಡ ಹಾಕ್ತಾ ಇದ್ವಿ. ಹಂಗಾಗಿ ಸುಮಾರು 8-10 ವರ್ಷ ಗುಟ್ಕಾ ಹಾಕೋದು, ಡ್ರಿಂಕ್ಸ್ ಮಾಡೋದು ಮಾಡಿದ್ವಿ. ಊರಿಗೆ ಬಂದ್ವಿ. ಊರಿಗೆ ಬಂದು ಒಬ್ಬನೇ ಕೂತ್ಕೊಂಡು ಬೇಜಾರಾಗ್ತದ, ಯೂಟ್ಯೂಬ್ ನೋಡ್ತಾ ಇದ್ವಿ. ಈ ತರ ಪುನರ್ಜನ್ ಹಾಸ್ಪಿಟಲ್ ಅಂತ ಗೊತ್ತಾಯ್ತು. ಇದು ಡಿಸೀಸ್ ನೆಕ್ಸ್ಟ್ ಬೇರೆ ಜಾಗಕ್ಕೆ ಸ್ಪ್ರೆಡ್ ಆಗದಂಗೆ ನೋಡ್ಕೊಂತಾರ, ಟ್ಯಾಬ್ಲೆಟ್ಸ್ ಕೊಡ್ತಾರಂತ ಗೊತ್ತಾಯ್ತು. ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ. ಇಲ್ಲ, ಅವಾಗ ತಗೊಂಡು ನಿಲ್ಲಿಸಿದ್ವಿ. ಅವ್ರ ಡಾಕ್ಟರ್ ರಿಪೋರ್ಟ್ ಕೊಟ್ಟಿದ್ರು. ಹಂಗಾಗಿ ಊರಿಗೆ ಬಂದಿದ್ವಿ. ತಿರ್ಗಾ ತಿಂಗಳ ಇಲ್ಲಿ ಪೈಪ್ ಇದೆ ಮೇಡಮ್. ಅದನ್ನ ತೆಗಿಸ್ಬೇಕು ಅಂತ ಹೇಳಿದ್ರು ಅವರು. 2 ತಿಂಗಳಿಗೊಂದ್ಸಲ ಹೋಗಿ ಚೆಕ್ ಮಾಡಿಸ್ಕೊಂಡು, ಅದು ರೇಡಿಯೇಷನ್ ಕೊಟ್ಟಿದ್ದಾರಲ್ಲ, ಒಂದು ನರ ಏನೋ ವೀಕ್ ಆಗಿದೆ ಅಂತೆ. ಅದಕ್ಕೆ ಅದಷ್ಟೇ ಕರೆಕ್ಟ್ ಆಗ್ಬೇಕಂದ್ರೆ 6 ತಿಂಗಳ ಟೈಮ್ ಬೇಕಂತ. ಹಂಗಾಗಿ ಟೆಸ್ಟ್ ಮಾಡಿಸ್ಕೊಂಡು ವಾಪಸ್ ಬರ್ತಾ ಇದ್ದೀನಿ. ಫಸ್ಟ್ ಏನು ಹುಬ್ಳಿ ಟೆಸ್ಟ್ ಮಾಡಿಸಿದ್ವಿ, ಅವಾಗ ಹಾಕಿದಾರೆ. ಜುಲೈ 1 ವರ್ಷ ಆಯ್ತು. ನವೆಂಬರ್ 24ಕ್ಕೆ ಬಂದಿದ್ವಿ ಇಲ್ಲಿ ಮೇಡಮ್. ಅಲ್ಲಿದ್ದ ಕಂಟಿನ್ಯೂ ಟ್ಯಾಬ್ಲೆಟ್ಸ್ ತಗೊಂತಾ ಇದೀವಿ. ಸ್ವಲ್ಪ ವೇಟ್ ಜಾಸ್ತಿ ಆಗಿದೆ, ಸ್ವಲ್ಪ ಕೆಮ್ಮು ಅದು ಸ್ವಲ್ಪ ಕಡಿಮೆ ಆಗಿದೆ, ಉಸಿರಾಟದೇನು ತೊಂದರೆ ಆಗ್ತಾ ಇಲ್ಲ. ಸ್ವಲ್ಪ ನಿದ್ದೆ ಚೆನ್ನಾಗಿ ಮಾಡ್ತಾ ಇದೀನಿ. ಕೆಮ್ಮು ಬಹಳ ಕೆಮ್ಮು ಹತ್ತಿರ, ನೀರ್ ಕುಡಿಬೇಕಾದ್ರೆ ಕೆಮ್ಮು ಬರೋದು, ಊಟ ತಿನ್ಬೇಕಾದ್ರೆ ಕೆಮ್ಮು ಬರೋದು. ಇವಾಗ ಆತರ ಏನಿಲ್ಲ. ಇದು ಮೋಷನ್ ಗಿಷನ್ ಎಲ್ಲ ಕರೆಕ್ಟ್ ಆಗಿ ಹೋಗೋದು, ಏನು ತೊಂದರೆ ಏನಿಲ್ಲ. ಇವಾಗ ಅದೇನು ಸ್ಕ್ಯಾನಿಂಗ್ ಮಾಡ್ಸಂತ ಹೇಳಿ, ಬೆಟ್ ಸ್ಕ್ಯಾನ್ ಪೆಟ್ ಸ್ಕ್ಯಾನ್ ಮಾಡ್ಸಂತ ನೆಕ್ಸ್ಟ್ ಎಲ್ಲ ಮಾಡ್ಸ್ಕೊಂಡು ತಗೊಂಬರ್ರಿ ಅಂತ ಹೇಳಿದಾರೆ. ಹಳೆಯ ಸ್ಕ್ಯಾನ್ ನೋಡಿದ್ರು. ಈ 2 ಕಿಟ್ ಆಗುತ್ತಲ್ಲ, ನೆಕ್ಸ್ಟ್ ಅಲ್ಗೆ ಯಾವ ತರ ಕಡಿಮೆ ಆಗಿದೆ ಏನು ಅಂತ ನೋಡಕ್ ಗೊತ್ತಾಗ್ಬೇಕಂದ್ರೆ ಬೆಟ್ ಸ್ಕ್ಯಾನ್ ಮಾಡ್ಸ್ಕೊಂಬರ್ರಿ ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೇಳಿದ್ವಿ ಅವ್ರಿಗೆ. 60% ಚೆನ್ನಾಗಾಗಿದೆ ಅಂತ ನನಗೆ ಅನ್ಸುತ್ತೆ.